ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನ 1ರಿಂದ 11ರವರೆಗೆ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಫಗೆಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನ ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನ ಕಾಣುವಿರಿ. ಅವುಗಳನ್ನ ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡ್ಕೊಂಡು ಬನ್ನಿರಿ. ಯಾವನಾದ್ರೂ ನಿಮಗೆ ಏನಾದರೂ ಹೇಳಿದರೆ, ಇವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನ ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚೀಯೋನ್ ನಗರಿಗೆ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಕತ್ತೆಯನ್ನ ಮರಿಯನ್ನ ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನ ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನ ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನ ಕೊಯ್ದು ದಾರಿಯಲ್ಲಿ ಹರಡಿದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವಿದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ಜಯ ಎಂದು ಅರ್ಭಟಿಸಿದರು. ಆತನು ಯೆರೂಸಲೇಮನ್ನ ಸೇರಲು ಪಟ್ಟಣವೆಲ್ಲ ಗದ್ದಲವಾಯಿತು. ಈತನು ಯಾರು ಅಂದರು. ಅದಕ್ಕೆ ಆ ಜನರ ಗುಂಪಿನವರು, ಈತನು ಪ್ರವಾದಿ, ಗಲಿಲಾಯದ ನಜರೇತಿನ ಯೇಸು ಅಂದರು ಎಂಬತಕ್ಕಂಥದ್ದು. ಇಲ್ಲಿ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂತಂದ್ರೆ, ಯೇಸು ಸ್ವಾಮಿಯವರು ಅರಸನಂತೆ ಯೆರೂಸಲೇಮ್ ಎಂಬತಕ್ಕಂಥ ಪಟ್ಟಣಕ್ಕೆ ಬರೋದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಯೇಸು ಸ್ವಾಮಿಗೆ ಇನ್ನು ಕೆಲವು ದಿವಸಗಳಲ್ಲಿ ಏನ್ ಮಾಡ್ಬೇಕಾಗಿದೆ, ಆತನನ್ನ ಸಿಲುಬೆಗೆ ಹಾಕ್ತಾರೆ ಅಂತ ಹೇಳಿ ಆತನಿಗೆ ಗೊತ್ತಿದೆ. ಯೇಸು ಸ್ವಾಮಿಗೆ ಗೊತ್ತಿದೆ ಆತನಿಗೆ ಸಿಲುಬೆಗೆ ಹಾಕ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದಾರೆ, ಆ ಒಂದು ಯೆರೂಸಲೇಮ್ ಎಂಬತಕ್ಕಂಥ ಪಟ್ಟಣಕ್ಕೆ ಅವರು ಬರ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿ ಆತನು ಸಿಲುಬೆಗೆ ಏರ್ಲಿಕ್ಕೆ ಸಿದ್ಧಗೊಳ್ಬೇಕಾಗಿತ್ತು ಒಂದು ರೀತಿಯಲ್ಲಿ. ಅದರಿಂದ ಆತನ ಏನ್ ಮಾಡ್ತಾ ಇದಾರೆ, ಆ ಯೆರೂಸಲೇಮಿಗೆ ಬರ್ತಾ ಇದ್ದಾರೆ. ಬರೋದಕ್ಕೆ ಮುಂಚೆ ಅವ್ರು ಏನ್ ಮಾಡ್ತಾ ಇದಾರೆ, ಆ ಒಂದು ಊರ್ ಸಮೀಪಕ್ಕೆ ಬಂದಾಗ ಅವ್ರು ಹೇಗ್ ಹೋಗ್ಬೇಕಾಗಿತ್ತಂತೆ, ಪ್ರವಾದಿ ಆಗಿರ್ತಕ್ಕಂಥ ಜಕರ್ಯನು, ಯೆಶಾಯನು ಈತನ ಬಗ್ಗೆ ಪ್ರವಾದನೆಗಳನ್ನು ನುಡಿದಿದ್ರು. ಕರ್ತನ ಅವ್ರ ಬಾಯಿಂದ ಮೊದಲೇ ಪ್ರವಾದನೆಗಳನ್ನ ಹೊರಡಿಸಿದ್ರು. ಏನಂತ ಹೇಳಿ, ಆತನು ಕತ್ತೆ ಮರಿ ಮೇಲೆ ಬರ್ತಾನೆ, ಪ್ರಾಯದ ಕತ್ತೆ ನೇರ್ ಬರ್ತಾನೆ ಅಂತ ಹೇಳಿ ಮೊದಲೇ ಪ್ರವಾದನೆ ನುಡಿದಿತ್ತು. ಅದಕ್ಕನುಗುಣವಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ, ಈಗ ಯೇಸು ಸ್ವಾಮಿ ಹತ್ರ ಕತ್ತೆ ಇರಲಿಲ್ಲ. ಯೇಸು ಸ್ವಾಮಿ ಶಿಷ್ಯರ ಹತ್ರ ಏನಿರ್ಲಿಲ್ಲ, ಕತ್ತೆಗಳಿರ್ಲಿಲ್ಲ. ಅದಕ್ಕೇನ್ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿ, ನೀವಾಗ ಏನ್ ಮಾಡ್ಬೇಕು, ಮುಂದೆ ಆ ಹಳ್ಳಿಗೆ ಹೋಗ್ಬಿಟ್ಟು ಏನ್ ಮಾಡಿ, ಹಳ್ಳಿ ಬಗ್ಗೆ ಹೇಳ್ಬಿಟ್ಟು ಏನ್ ಮಾಡ್ತಾ ಇದಾರೆ, ನೀವೇನ್ ಮಾಡಿ, ಅಲ್ಲಿ ಕತ್ತೆ ಇದೆ, ಕತ್ತೆ ಮರಿ ಇದೆ, ಏನ್ ಮಾಡ್ಬೇಕು, ಅದನ್ನ ಹಿಡ್ಕೊಂಡು ಬನ್ನಿ. ಯಾರಾದ್ರೂ ಕೇಳಿದ್ರೆ, ಯಾಕೆ ತಗೊಂಡು ಹೋಗ್ತೀರ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು, ಇದು ನಮ್ಮ ಸ್ವಾಮಿಯವ್ರಿಗೆ ಬೇಕಾಗಿದೆ ಅಂತ ಹೇಳ್ರಿ ಅಂತ ಹೇಳಿ ಶಿಷ್ಯರನ್ನ ಕಳಿಸೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಯೇಸು ಸ್ವಾಮಿಗೆ ಯಾವುದೋ ಒಂದು ಹಳ್ಳಿಯಲ್ಲಿದ್ದಂತ ಆ ಕತ್ತೆ ಮತ್ತೆ ಅದ್ರ ಮರಿ ಬಗ್ಗೆ ಗೊತ್ತಿತ್ತು ಅಲ್ವಾ. ನಮಗ್ ಗೊತ್ತಿದ್ಯಾ ಬಿಳೆಕಳ್ಳಿಯಲ್ಲಿ ಹೋಗಿ ಏನಾಗ್ತೈತೆ ಅಂತ ಹೇಳಿ, ಗೊತ್ತಾಗ್ತಾ ಇಲ್ಲ ಅಲ್ವಾ. ಆದ್ರೆ ಯೇಸು ಸ್ವಾಮಿಗೆ ಗೊತ್ತಿತ್ತು. ಹೆಂಗ್ ಗೊತ್ತಿತ್ತು, ಆತನು ದೇವರಾಗಿರೋದ್ರಿಂದ. ಅಲ್ಲಿ ಒಂದು ಕತ್ತೆ ಇದೆ, ಅದ್ರ ಜೊತೆಗೆ ಮರಿ ಇದೆ ಅಂತ ಹೇಳಿ ಏನಿತ್ತಂತಂದ್ರೆ ಯೇಸು ಸ್ವಾಮಿಗೆ ಗೊತ್ತಾಯ್ತು. ಯಾಕೆ ಗೊತ್ತಾಯ್ತು ಹಾಗಾದ್ರೆ, ಯೇಸು ಸ್ವಾಮಿ ಹೆಂಗ್ ಕಂಡಿಡೋರು, ಯೇಸು ಸ್ವಾಮಿ ಅಲ್ಲಿ ಕಟ್ಟಿರೋದೇನಾದ್ರು ಅಲ್ಲೇನಾದ್ರು CCTV ಹಾಕಿದ್ರ, ಯೇಸು ಸ್ವಾಮಿ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟು ನೋಡ್ಕೊಳಪ್ಪ ಇಲ್ಲೇ ಅಂತ ಹೇಳಿ? ಇಲ್ಲ. ಆದ್ರೂ ಸಹ ಸ್ವಾಮಿಗೆ ಎಲ್ಲ ಗೊತ್ತಿತ್ತು. ಯಾಕೆ ಅಂತಂದ್ರೆ ಆತನು ಮಾನವನಾಗಿದ್ನು, ಅದೇ ಸಮಯದಲ್ಲಿ ಏನ್ ಮಾಡಿದ್ನು, ಪರಿಪೂರ್ಣವಾಗಿ ಆತನು ದೇವರು ಆಗಿದ್ನು. ಆತನು ಭೂಮಿಗೆ ಬಂದಾಗ ಅದನ್ನು ಸಂಪೂರ್ಣ ಮಾನವಾಗಿದ್ದ, ಅದೇ ಸಮಯದಲ್ಲಿ ಅವನು ದೇವರು ಆಗಿದ್ದರಿಂದ ಆತನಿಗೆ ಏನಾಗ್ತಾ ಇದೆ ಅಂತ ನೋಡುವಾಗ ಅಲ್ಲಿರ್ತಕ್ಕಂಥ ಘಟನೆ ಗೊತ್ತಾಗ್ತಾ ಇದೆ, ಅಲ್ಲಿರ್ತಕ್ಕಂಥ ವಿಷಯ ಗೊತ್ತಿದೆ. ಆ ಪ್ರವಾದಿ ಹೇಳ್ದಂಗೆ ಮೊದಲೇ ದೇವ್ರು ಏನ್ ಮಾಡಿದ್ದಾರೆ, ಅಲ್ಲಿ ಒಂದು ಕತ್ತೆ ಇರುವ ಹಾಗೆ ಮರಿ ಇರುವ ಹಾಗೆ ಎಲ್ಲಾ ಸ್ಕ್ರಿಪ್ಟ್ ಅನ್ನೇ ದೇವ್ರು ಮೊದ್ಲೇ ರೆಡಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಎಲ್ಲವೂ ಸಹ ಆತನಿಗಾಗಿ ಸಿದ್ಧವಾಗಿತ್ತು. ಯಾಕಂತಂದ್ರೆ ಯೇಸು ಸ್ವಾಮಿ ಬರೋಕ್ಕಿಂತ ಸಾವಿರಾರು ವರ್ಷಗಳಿಂದ ಏನ್ ಮಾಡಿದ್ರು, ಯೆಶಾಯ ಎಂಬತಕ್ಕಂಥ ಪ್ರವಾದಿ, ಜಕರ್ಯ ಎಂಬತಕ್ಕಂಥ ಪ್ರವಾದಿಗಳ ಬಾಯಿಂದ ನುಡಿಸಿದ್ರು. ಆ ನುಡಿಗನುಗುಣವಾಗಿ ಅದು ನೆರವೇರ್ಬೇಕಾಗಿದೆ. ಇವತ್ತು ನೆರವೇರ್ತಕ್ಕಂಥ ಸನ್ನಿವೇಶ ಬಂತು. ಅದಕ್ಕೆ ಏನಾಗ್ತಾ ಇದೆ, ಸ್ವಾಮಿ
ಆ ಹಳ್ಳಿಗೆ ಕಳಿಸ್ತಾ ಇದ್ದಾರೆ. ಏನ್ ತರ್ಲಿಕ್ಕೆ? ಕತ್ತೆಯನ್ನು ತರ್ಲಿಕ್ಕೆ. ಅಂದ್ರೆ ಇಲ್ಲಿ ಏನ್ ನಾವು ತಿಳ್ಕೊಬೇಕಾಗಿದೆ ಮೊದಲನೇ ಭಾಗದಲ್ಲಿ ಅಂತಂದ್ರೆ, ನಾವು ಆರಾಧಿಸ್ತಕ್ಕಂಥ ಅರಸನು, ನಾವು ಸೇವಿಸ್ತಕ್ಕಂಥ ಅರಸನು ಯಾರಾಗಿದ್ದಾನೆ ಎಂಬುದನ್ನು ನೋಡುವಾಗ ಆತನು ಎಲ್ಲವನ್ನ ತಿಳಿದಂತವನಾಗಿದ್ದಾನೆ. ದೇವರು ಎಲ್ಲವನ್ನ ತಿಳಿದಂತವ್ರಾಗಿದ್ದಾರೆ. ದೇವ್ರಿಗೆ ಮರೆಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ನನಗ್ ಮರೆಯಾಗಿ ನೀವ್ ಏನಾದ್ರೂ ಮಾಡಬಹುದು, ನಿಮಗ್ ಮರೆಯಾಗಿ ನಾನೇನಾದ್ರೂ ಮಾಡಬಹುದು. ಆದ್ರೆ ನಿನ್ನು ಎಲ್ಲರನ್ನೂ ಸ್ವಾಮಿ ಏನ್ ಮಾಡ್ತಾನೆ? ನೋಡ್ತಕ್ಕಂಥವನಾಗಿದ್ದಾನೆ. ಯಾಕಂತಂದ್ರೆ ದೇವ್ರು ಎಲ್ಲವನ್ನ ತಿಳಿದಂತವನಾಗಿದ್ದಾನೆ. ಆ ಕತ್ತೆಯನ್ನ ಅದ್ರ ಮರಿಯನ್ನ ತಿಳಿದಂತ ದೇವ್ರು ಇವತ್ತು ಅದಕ್ಕಿಂತ ಎಷ್ಟು ಶ್ರೇಷ್ಠರಾಗಿರ್ತಕ್ಕಂಥ ನನ್ನ ಬಗ್ಗೆ ನಿನ್ನ ಬಗ್ಗೆ ದೇವ್ರು ಏನ್ ಮಾಡಿದಾನೆ ಅಂತಂದ್ರೆ ತಿಳಿದಿದ್ದಾನೆ. ಯಾಕೆ? ಆತನು ದೇವರಾಗಿದ್ದಾನೆ. ಅದರಿಂದ ಆತನೇನ್ ಮಾಡಿದಾನೆ ಅಂತಂದ್ರೆ ತಿಳಿದಿದ್ದಾನೆ. ಅದರಿಂದ ದೇವರು ಎಲ್ಲವನ್ನ ತಿಳಿದವನಾಗಿರೋದ್ರಿಂದ ನಾವೇನ್ ಮಾಡ್ಬೇಕಾಗಿದೆ? ಎಚ್ಚರವಾಗಿರ್ಬೇಕು. ನಮ್ ಜೀವಿತ ಎಚ್ಚರವಾಗಿರ್ಬೇಕು. ಸ್ವಾಮಿಗೆ ನಾನು ಕುಂತ್ಕೊಳ್ಳೋದು, ನಿಂತ್ಕೊಳ್ಳೋದು, ನಾನು ಯೋಚನೆ ಮಾಡೋದು ಸಹ ಗೊತ್ತಿದೆ. ಮಂಜುನಾಥನ್ ತಲೆಯಲ್ಲಿ ಇವಾಗ ಏನ್ ಓಡ್ತಾ ಇದೆ ಅಂತ ಹೇಳಿ ಸ್ವಾಮಿಗೆ ಗೊತ್ತಿದೆ. ನನ್ನ ಒಳಗಿರೋದು ನಿಮಗ್ ಗೊತ್ತಿಲ್ಲ, ಆದ್ರೆ ಸ್ವಾಮಿಗೆ ಗೊತ್ತಿದೆ ಅಲ್ವಾ? ಅದಕ್ಕೆ ನಾವೇನಾಗ್ಬೇಕು? ಸ್ವಾಮಿ ಎಲ್ಲವನ್ನ ತಿಳಿದವನಾಗಿರೋದ್ರಿಂದ ಅಂತ ದೇವ್ರನ್ನ ನಾವು ಆರಾಧಿಸ್ತಾ ಇರತಕ್ಕಂಥವ್ರು, ಅಂತ ದೇವ್ರನ್ನ ಇರ್ತಕ್ಕಂಥ ನಾವು ನಮ್ಮ ಜೀವಿತದಲ್ಲಿ ಬಹಳ ಎಚ್ಚರಿಕೆಯಿಂದ ವರ್ತಿಸ್ಬೇಕು. ದೇವ್ರಿಗೆ ನಾವು ಬಹಳ ಭಕ್ತಿಯಿಂದ ಜೀವಿಸ್ಬೇಕು. ಯಾಕಂತಂದ್ರೆ ಆತನು ಜೀವ ಸ್ವರೂಪನು, ಎಲ್ಲವನ್ನ ತಿಳಿದಂತವನಾಗಿದ್ದಾನೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಯಾವಾಗಲೂ ಆ ಭಾವನೆ ಇರಬೇಕು. ಸ್ವಾಮಿಯ ಕಣ್ಣುಗಳು ನನ್ನನ್ನ ನೋಡ್ತಾ ಇದೆ. ಆ ಕತ್ತೆಯನ್ನು ನೋಡ್ದ ದೇವ್ರ ಕಣ್ಣು ನನ್ನ ನೋಡ್ತದೆ ಅಂತಕ್ಕಂಥ ಭಾವನೆಯಿಂದ ನಾವು ಜೀವಿಸ್ಬೇಕು. ಭಕ್ತರು ಹೆಂಗಿರ್ಬೇಕು? ದೇವ್ರು ನನ್ನ ನೋಡ್ತಾನೆ, ನಾನು ಮಾಡೋ ತಪ್ಪುಗಳನ್ನ, ನಾನು ಮಾಡೋ ಯೋಚನೆಗಳನ್ನ ಎಲ್ಲವನ್ನ ನೋಡ್ತಾನೆ ಅಂತಕ್ಕಂಥ ಭಯ ಭಕ್ತಿಯಿಂದ ನಾವೇನ್ ಮಾಡ್ಬೇಕು? ದೇವ್ರಿಗೆ ನಡ್ಕೋಬೇಕು. ಆ ರೀತಿಯಾಗಿ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಜೀವಿಸ್ಬೇಕು. ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ, ದೇವರಿಗಾಗಿ ತವಕಿಸ್ತಕ್ಕಂಥದ್ದು, ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ತಕ್ಕಂಥದ್ದು, ನಾವು ಆತನ ಶಿಷ್ಯರು ಎಂಬುದನ್ನು ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡು ನಡಿಬೇಕು. ನಾವು ಯೇಸು ಸ್ವಾಮಿ ಹಿಂಬಾಲಕರಾಗಿದ್ದೇವೆ. ಯೇಸು ಸ್ವಾಮಿ ನಮ್ಮನ್ನು ನೋಡ್ತಾನೆ. ಅದರಿಂದ ಆತನ ಮೆಚ್ಚುವಂತ ಕಾರ್ಯಗಳನ್ನೇ ನಾವು ಮಾಡಬೇಕು ಅಲ್ವಾ? ಇವಾಗ ದೇವ್ರು ಯಾವಾಗ್ಲೂ ನೋಡ್ತಾನೆ ಅಂತಂದ್ರೆ ಏನ್ ಮಾಡ್ತೀವಿ? ದೇವ್ರಿಗೆ ಮೆಚ್ಚುಗೆ ಆಗಿರೋ ಕೆಲಸನೇ ಮಾಡ್ತೇವೆ ನಾವು. ಆತನ ಮೆಚ್ಚದೇ ಇರೋ ಕೆಲಸನೇ ನಾವು ಮಾಡಲ್ಲ. ಯಾವಾಗ? ದೇವ್ರು ನಮ್ಮನ್ನ ಯಾವಾಗ್ಲೂ ನೋಡ್ತಾ ಇದ್ದಾನೆ ಅಂತಕ್ಕಂಥ ಭಾವನೆ ನಮ್ಗೆ ಇರುವಾಗ ಅಲ್ವಾ? ನೀವು ಕೆಲ್ಸಕ್ಕೆ ಹೋಗ್ತಕ್ಕಂಥ ಸ್ಥಳದಲ್ಲಿ ಯಜಮಾನ್ರು ನಿಂತಿದ್ದಾರೆ ಅಂತಂದ್ರಲ್ಲಿ ಏನ್ ಮಾಡ್ತೀರಿ? ನೀವು ಹೋಗ್ತಕ್ಕಂಥ ಆಫೀಸ್ಗಳಲ್ಲಿ, ಕಾರ್ಖಾನೆಗಳಲ್ಲಿ ಅಲ್ಲಿ ಯಾವಾಗ್ಲೂ ಇರ್ತಾರೆ, ನಿಮ್ಮನ್ನ ನೋಡಕ್ ಕೆಲಸ ಮಾಡೋದನ್ನ ವಿಚಾರಕರು ಇರ್ತಾರೆ ಅಂತಂದ್ರೆ ಏನ್ ಮಾಡ್ತೀರಿ? ನೀವು ಕರೆಕ್ಟಾಗಿ ನೋಡ್ತೀರಿ. ಫೋನ್ ಇಟ್ಕೊಂಡು ಅವಾಗ ಸ್ಕ್ರೋಲ್ ಮಾಡ್ಕೊಂಡಿರ್ತೀರಿ ಅವ್ರ ಮುಂದೆ, ನಿಮ್ಮ ಮೇಲ್ವಿಚಾರಕರ ಮುಂದೆ. ಅವ್ರ ಮುಂದೆ ಫೋನಲ್ಲಿ ಮಾತಾಡ್ಕೊಂಡಿರಕ್ಕಾಗತ್ತಾ? ಅವ್ರ ಮುಂದೆ ಏನಾದ್ರು ಮಾಡ್ಕೊಂಡಿರಕ್ಕಾಗತ್ತಾ? ಆಗ ಮಾಡಲ್ಲ. ಯಾಕೆ ಮಾಡಲ್ಲ? ನೀವು ನೋಡ್ತಾ ಇದಾರೆ, ಉಗಿತಾರೆ, ನಾನು ಇಲ್ಲಿ ಬಂದಿರೋದು ಕೆಲಸ ಮಾಡಕ್ಕೆ. ಈ ಟೈಮಲ್ಲಿ ಬೇರೆ ಕೆಲಸ ಮಾಡಿದ್ರೆ ಏನ್ ಮಾಡ್ತಾರೆ? ನನಗೆ ಬೈತಾರೆ ಅಂತ ಹೇಳಿ ಏನ್ ಮಾಡ್ತೇವೆ? ಅದೆಲ್ಲ ಬಿಟ್ಟು ಅವರು ನೇಮಿಸಿರೋ ಕೆಲಸ, ಅವ್ರು ಇಚ್ಛೆ ಪಡುವಂತ ಕೆಲಸನೇ ಮಾಡ್ತೇವೆ. ಅವ್ರು ನಮ್ಗೆ ಏನ್ ಕೆಲಸ ಕೊಟ್ಟಿದಾರ ಅದನ್ನೇ ನಾವು ಮಾಡ್ತೇವೆ ಅಲ್ವಾ? ಅದು ಬಿಟ್ಟು ಬೇರೆ ಮಾಡಿದ್ರೆ ಏನಾಗುತ್ತೆ? ತೊಂದರೆ ಬೀಳುತ್ತೆ. ಹಾಗೆ ನಮ್ಮನ್ನು ದೇವ್ರು ಇಲ್ಲಿ ಕಳಿಸಿದಾನಪ್ಪ ಅಂದಾಗ ಈ ಲೋಕಕ್ಕೆ ಏನ್ ಮಾಡ್ಬೇಕಾಗಿದೆ? ನಾವು ಎಚ್ಚರಿಕೆಯಿಂದ ಜೀವಿಸ್ಬೇಕು. ದೇವ್ರ ಕಣ್ಣುಗಳು ನಾನು ನೋಡ್ತಾ ಐತೆ ಯಾವಾಗ್ಲೂ. ಬರೇ ಮಾಡೋದ್ ನೋಡಲ್ಲ ದೇವ್ರ ಕಣ್ಣುಗಳು, ನಾವು ಯೋಚಿಸೋದ್ನು ಸಹ ಏನ್ ಮಾಡ್ತಾನಂತೆ? ದೇವ್ರು ನೋಡ್ತಾನೆ. ಅದಕ್ಕೆ ಕೀರ್ತನೆಗಾರನ್ ಹೇಳ್ತಾನೆ, ಕರ್ತನೆ ನಾನು ಮಲಗೋದು, ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ನಾನು ಯೋಚಿಸೋದು ಎಲ್ಲ ನಿನಗೆ ಗೊತ್ತಾಗಿದೆ. ನನ್ನ ಕಾರ್ಯ ನಿನ್ಗೆ ಯಾವ್ದನ್ನೂ ಹೊಸ ನಾನು ಮರೆ ಮಾಡಕ್ಕಾಗಲ್ಲ ಎಂಬುದಾಗಿ ಆ ಭಕ್ತನ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅದರಿಂದ ಈ ಅರಸನು ಯೆರೂಸಲೇಮಿಗೆ ಬರ್ತಾ ಇರ್ತಕ್ಕಂಥ ಈ ಅರಸನು, ಕತ್ತೆಯ ಮೇಲೆ ಬರ್ತಾ ಇದ್ದಂತ ಈ ಅರಸನು ಏನ್ ಮಾಡಿದ್ದಾನೆ? ಎಲ್ಲವನ್ನ ತಿಳಿದಂತವನಾಗಿದ್ದಾನೆ ಎಂಬುದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೇ ಭಾಗದಲ್ಲಿ ನೋಡುವಾಗ ಕರ್ತನು ಯಾರಾಗಿದ್ದಾನೆ ಎಂದು ನೋಡುವಾಗ ನಾವು ಸೇವಿಸ್ತಕ್ಕಂಥ ಅರಸನು ಯಾರಾಗಿದ್ದಾನೆ? ಎಲ್ಲವನ್ನು ತಿಳಿದವನಾಗಿದ್ದಾನೆ ಮೊದಲನೇದಾಗಿ. ಎರಡನೇದಾಗಿ ಆತನು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ಅಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಏನು ವಾಗ್ದಾನ ಮಾಡಿದ್ರೆ ಅದನ್ನ ನೆರವೇರಿಸ್ತಕ್ಕಂಥವನಾಗಿದ್ದಾನೆ. ಅಂದ್ರೆ ಮಾತು ತಪ್ಪತಕ್ಕಂಥವನಲ್ಲ ದೇವರು. ನಮ್ಮ ಅರಸ, ನಾವು ಸೇವಿಸ್ತಕ್ಕಂಥ ಕರ್ತನು ಯಾರಾಗಿದ್ದಾನೆ? ವಾಗ್ದಾನದಲ್ಲಿ ನಂಬಿಗಸ್ತನು ಎಂಬುದನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಯಾಕಂತಂದ್ರೆ ಅಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ 4ನೇ ವಚನದಲ್ಲಿ, ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯ್ತು. ಒಬ್ಬ ಪ್ರವಾದಿ ಅಂತಂದ್ರೆ ಯಾರಲ್ಲಿ? ಯೆಶಾಯ ಎಂಬತಕ್ಕಂಥ ಪ್ರವಾದಿ, ಜಕರ್ಯ ಎಂಬತಕ್ಕಂಥ ಪ್ರವಾದಿಗಳು. ಇವ್ರು ಏನ್ ಮಾಡ್ತಾರೆ? ಹೇಳಿದ ಮಾತು ನೆರವೇರ್ತಾ ಇದೆ. ಅಂದ್ರೆ ವಾಗ್ದಾನ ಮಾಡಿದ್ನು, ಸಾವಿರಾರು ವರ್ಷಗಳಿಂದ ನಾನು ಈ ಭೂಮಿಗೆ ಬರ್ತೇನೆ,
ಮಾನವನ ಪಾಪಕ್ಕೋಸ್ಕರವಾಗಿ ಪ್ರಾಣ ಕೊಡೋದಕ್ಕಾಗಿ ಹೇಗ್ ಬರ್ತೇನೆ? ಕತ್ತೆ ಮರಿ ಮೇಲೆ ಹತ್ಕೊಂಡು ನಾನೇನ್ ಮಾಡ್ತೇನೆ? ಯೆರೂಸಲೇಮಿನ ಪ್ರವೇಶ ಮಾಡ್ತೇನೆ ಆ ಚಿಯೋನ್ ಗಿರಿಗೆ ಅಂತ ಹೇಳಿ ಮೊದಲೇ ಆತನ ಏನ್ ಮಾಡಿದ್ರು ಅಂದ್ರೆ ಪ್ರವಾದಿ ಬಾಯಿಂದ ಹೇಳಿಸಿದ ಮಾತು ನೆರವೇರುವಂತೆ ಆತನ ಏನ್ ಮಾಡ್ತಾ ಇದ್ದಾನೆ? ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಜಕರ್ಯ 9:9 ನಾವು ಓದೋಣ. ಓದಿ ಯಾರು? ಚಿಯೋನ್ ನಗರಿಯೇ, ಬಹು ಸಂತೋಷಪಡು. ಯೆರೂಸಲೇಮ್ ಪುರಿಯೇ, ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತಗುಣವುಳ್ಳವನಾಗಿಯೂ ಕತ್ತೆಯನ್ನನು, ಹೌದು, ಪ್ರಾಯದ ತತ್ತೆಮರಿಯನ್ನ ಹತ್ತಿದವನಾಗಿಯೂ ಬರುತ್ತಾನೆ. ನೋಡಿ, ಯೇಸು ಸ್ವಾಮಿ ಬರಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳಿಂದ ಯಾರು ಮಾಡಿದ್ರು? ಜಕರ್ಯ ಮತ್ತೆ ಯೆಶಾಯರು ಏನ್ ಮಾಡಿದ್ರು? ಮೊದಲೇ ನುಡಿದ್ರು, ವಾಗ್ದಾನ ಮಾಡಿದ್ನು ಸ್ವಾಮಿ ಬರ್ತೇನೆ ಅಂತ ಹೇಳಿ. ಏನ್ ಮಾಡಿದ್ನು ಸ್ವಾಮಿ? ಅದೇ ತರ ಬಂದು ಹೆಂಗೆ? ಕತ್ತೆ ಮರಿ ಮೇಲೆ ಬರ್ತೇನೆ ಅಂತ ಹೇಳಿದ್ದು. ಬೈಕಲ್ಲಿ ಹೇಳಿದ್ರಮ್ಮ ಕುಮಾರಿ? ಇಲ್ಲ, ಎದ್ರ ಮೇಲೆ ಬರ್ತೇನೆ ಅಂತ ಹೇಳಿದ್ರು? ಕತ್ತೆ ಮರಿ ಮೇಲೆ ಹತ್ತಿ ಬರ್ತಾನೆ ಅಂತ ಹೇಳಿ ಬರ್ದಿದ್ರು. ಎಂತ ಕತ್ತೆ ಅದು? ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರ್ತಾನೆ ಅಂತ ಹೇಳಿ ಬರ್ದಿತ್ತು. ಹಾಗೇನೆ ಆತನೇನ್ ಮಾಡ್ತಾನೆ? ಬರೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಈ ಮಾತಿಂದ ನಾವೇನ್ ನೋಡ್ತೇವಪ್ಪ ಅಂತಂದ್ರೆ, ದೇವರು ನಾವು ಸೇವಿಸ್ತಕ್ಕಂಥ ಅರಸನ ಏನಾಗಿದ್ದಾನೆ ಅಂದ್ರೆ ವಾಗ್ದಾನದಲ್ಲಿ ನಂಬಿಗಸ್ತನು, ಆತನು ಮಾತಿಗೆ ತಪ್ಪದವನಾಗಿದ್ದಾನೆ. ನಾವು ಆರಾಧಿಸುವಂತ ದೇವರು, ಸೇವಿಸುವಂತ ದೇವರು ಮಾತು ತಪ್ಪತಕ್ಕಂಥವನಲ್ಲ. ಆತನು ವಾಗ್ದಾನಗಳನ್ನು ನೆರವೇರಿಸುವವನು. ಆ ವಾಗ್ದಾನ ನೆರವೇರಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ? ಬರ್ತಾ ಇದ್ದಾರೆ. ಈ ಬರ್ತಾ ಇರ್ತಕ್ಕಂಥ ಈ ಅರಸ ಪ್ರಭು ಎಂತವನಾಗಿದ್ದಾನೆ? ಏನಕ್ಕಾಗಿ ಬರ್ತಾ ಇದ್ದಾನೆ ಎಂಬ ನೋಡ್ತಾ ಇದ್ದೇವೆ. ಆತನು ಸಂತೋಷ ಕೊಡ್ಲಿಕ್ಕೆ ಬಂದಿದ್ದಾನೆ, ನಿತ್ಯವಾಗಿರ್ತಕ್ಕಂಥ ಸಂತೋಷವನ್ನು ಉಂಟು ಮಾಡ್ಲಿಕ್ಕೆ. ಯೇಸು ಪ್ರಭು ಏನಕ್ಕಾಗಿ ಬಂದ್ರು? ಸಂತೋಷ ಕೊಡುವುದಕ್ಕಾಗಿ ಅವ್ರೇನಾಗ್ತಾ ಇದಾರೆ? ಬಂದ್ರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ನಮ್ಮನ್ನ ರಕ್ಷಿಸಕ್ಕೆ, ಸಂತೋಷ ಕೊಡಕ್ಕೆ, ನಮ್ಮನ್ನ ರಕ್ಷಿಸಕ್ ಬರ್ತಾ ಇದ್ರೆ, ಆತನು ನ್ಯಾಯವಂತನಾಗಿ ಬರ್ತಾ ಇದಾರೆ. ಆತನು ಏನ್ ಮಾಡ್ತಾನೆ? ಶಾಂತ ಗುಣವುಳ್ಳವನಾಗಿ ಬರ್ತಾ ಇದ್ದಾನೆ. ಏನಕ್ಕಾಗಿ? ನಮಗೆ ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ. ಈ ಅರಸನು ಹೇಗೆ ಬರ್ತಾನೆ? ಶಾಂತ ಗುಣವುಳ್ಳವನು, ನೀತಿವಂತನಾಗಿ, ನ್ಯಾಯ ತೀರಿಸ್ತಕ್ಕಂಥವನು ಆಗಿ ಬರ್ತಾನೆ ಎಂಬುದ್ರ ಕುರಿತಾಗಿ ಇಲ್ಲಿ ಪ್ರವಾದಿ ಮುಖಾಂತರ ಹೇಳಿದಂತೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಆತನು ಶಾಂತ ಗುಣವುಳ್ಳವನಾಗಿ ಏನ್ ಮಾಡ್ತಾ ಇದಾರೆ? ಈ ಭೂಮಿಗೆ ಬರೋದ್ರ ಕುರಿತಾಗಿ, ಯೆರೂಸಲೇಮಿಗೆ ಬರೋದ್ರ ಕುರಿತಾಗಿ ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಅಂತಂದ್ರೆ, ಆತನು ವಾಗ್ದಾನದಲ್ಲಿ ನಂಬಿಗಸ್ತನು, ಆತನು ಹೇಳ್ದಂತೆ ಹಾಡ್ತಕ್ಕಂಥವನು, ನುಡಿದಂತೆ ನಡೀತಕ್ಕಂಥವನು ದೇವರಾಗಿದ್ದಾನೆ. ಅಂದ್ರೆ ದೇವರು ಎರಡು ಮಾತಿನವನಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಾವು ಇವತ್ತು ಆತನ ಮಕ್ಕಳಾಗಿರ್ತಕ್ಕಂಥ ನಾವು ಏನ್ ಮಾಡ್ಬೇಕು? ಆತನ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು. ನಾವು ಸಹ ಏನಾಗ್ಬೇಕು? ಆತನ ಹಾಗೆ ಜೀವಿಸ್ಬೇಕು. ನಾವು ಮಾತು ತಪ್ಪವ್ರು ಆಗ್ಬಾರ್ದು, ಎರಡು ಮಾತಿನವ್ರು ನಾವು ಆಗ್ಬಾರ್ದು. ಯಾಕಂದ್ರೆ ನಮ್ಮನ್ನು ಉಂಟು ಮಾಡಿರುವ ಕರ್ತನು ಒಂದೇ ಮಾತಿನವನಾಗಿರೋದ್ರಿಂದ ನಾವು ಎರಡು ಮಾತಿನ ಜನ ಆಗ್ಬಾರ್ದು, ಒಂದೇ ಮಾತಿನಲ್ಲಿ ನಾವು ಇರ್ತಕ್ಕಂಥವ್ರು ಆಗ್ಬೇಕು. ನಾವು ಸಹ ಆತನ ಮಕ್ಕಳು ಎಂಬುದಾಗಿ ಏನ್ ಮಾಡ್ಬೇಕು? ನಮ್ಮ ನಡತೆ ಮೂಲಕವಾಗಿ ತೋರಿಸ್ತಕ್ಕಂಥವ್ರು ಆಗ್ಬೇಕು. ಇನ್ನು 3ನೇ ಭಾಗದಲ್ಲಿ ನಾವು ಇಲ್ಲೇನ್ ನೋಡ್ತಾವಪ್ಪ ಅಂತಂದ್ರೆ, ಕರ್ತನ ಆಯ್ಕೆ ಕುರಿತಾಗಿ ನೋಡ್ತಾ ಇದ್ದೇವೆ. 1, ಆತನ ಎಲ್ಲ ನೋಡುವಾತನು. 2, ಆತನ ವಾಗ್ದಾನದಲ್ಲಿ ನಂಬಿಗಸ್ತನು. 3ನೇದಾಗಿ ಈ ಭಾಗದಲ್ಲಿ ಏನ್ ನೋಡ್ತೇವೆ ಅಂದ್ರೆ ಕರ್ತನ ಆಯ್ಕೆ ಬಗ್ಗೆ ನಾವು ನೋಡ್ತೇವೆ. ಏನ್ ಕರ್ತನ ಆಯ್ಕೆ? ಈಗ ಆತನಿಗೆ ಏನ್ ಬೇಕಾಗಿತ್ತು ಅಂತಂದ್ರೆ, ಯೆರೂಸಲೇಮಿನ ಒಳಗೆ ಹೋಗ್ಲಿಕ್ಕೆ ಕತ್ತೆ ಬೇಕಾಗಿತ್ತು ಅಲ್ವಾ? ಬೇಕಾಗಿತ್ತಲ್ವಾ? ಪ್ರವಾದಿ ಮೂಲಕ ಹಾಗೆ ನುಡಿಸಿದ್ರಲ್ವಾ? ಕತ್ತೆ ಬೇಕಾಗಿತ್ತು. ಅದಕ್ಕೆ ದೇವ್ರು ಏನ್ ಮಾಡಿದನು? ಆಯ್ಕೆ ಮಾಡೋದನ್ನ ನೋಡ್ತೇವೆ. ಕತ್ತೆ ಆಯ್ಕೆಯನ್ನು ನಾವು ನೋಡ್ತಾ ಇದ್ದೇವೆ. ಈ ಕತ್ತೆ ಕುರಿತಾಗಿ ನಾವು ನೋಡುವಾಗ ಏನ್ ನೋಡ್ತೇವೆ? ಕತ್ತೆ ಎಂತದು? ಎಂತ ಪ್ರಾಣಿ ಅದು? ನಿಧಾನವಾಗಿರ್ತಕ್ಕಂಥದ್ದು ಅಲ್ವಾ? ಅದೇನ್ ಜೋರಾಗಿ ಓಡಕ್ಕಾಗತ್ತಾ? ಓಡಕ್ ಆಗಲ್ಲ, ಭಾರ ಹೊರತಕ್ಕಂಥದ್ದು. ಆದ್ರೆ ಕುದುರೆ ವೇಗವಾಗಿ ಹೋಗ್ತಕ್ಕಂಥದ್ದು. ಕತ್ತೆ ಬಡವರ ವಾಹನ. ಕತ್ತೆ ಆಗಿನ ಕಾಲದಲ್ಲಿ ಬಡವರ ವಾಹನವಾಗಿತ್ತು. ಶ್ರೀಮಂತರೆಲ್ಲ, ರಾಜರೆಲ್ಲ ಕುದುರೆಗಳ ಮೇಲೆ ಹೋಗ್ತಾ ಇದ್ರು ಅವರು ಅಲ್ವಾ? ಕುದುರೆಗಳ ಮೇಲೆ ಹೋಗ್ತಾ ಇದ್ರು. ಏನಕ್ಕೋಸ್ಕರ? ಯುದ್ಧ ಮಾಡಕ್ ಹೋಗ್ತಾ ಇದ್ರು. ಕುದುರೆ ಜಾಸ್ತಿ ಯಾವ್ದಕ್ಕೆ ಉಪಯೋಗಿಸ್ತಾ ಇದ್ರು ಆಗಿನ ಸಮಯದಲ್ಲಿ? ಯುದ್ಧಕ್ಕಾಗಿ ಕುದುರೆಗಳನ್ನ ಉಪಯೋಗಿಸ್ತಾ ಇದ್ರು. ಕುದುರೆ ಉಪಯೋಗ ರಾಜರು ಉಪಯೋಗಿಸ್ತಾ ಇದ್ರು. ಮಾತ್ರಲ್ಲ, ಅವ್ರು ಉನ್ನತವಾದ ಪದವಿಯಲ್ಲಿದ್ದೇವೆ, ನಾವು ದೊಡ್ಡವರು, ಜನಸಾಮಾನ್ಯರಲ್ಲ ಎಂಬತಕ್ಕಂಥದ್ದನ್ನು ಸೂಚಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು? ಹೋಗ್ತಾ ಇದ್ರು. ಇದು ಇವನ್ ಶ್ರೀಮಂತಿಕೆ ಸಂಕೇತವಾಗಿತ್ತು. ಕುದುರೆಯ ಪ್ರಯಾಣ, ಕುದುರೆಯ ಪ್ರವಾಸ ಮಾಡ್ತಕ್ಕಂಥದ್ದು ಕುದುರೆ ಮೇಲೆ, ಅದು ನಾವು ಉನ್ನತವಾಗಿರ್ತಕ್ಕಂಥ ಜನರು,
ನಾವು ಶ್ರೀಮಂತರು ಎಂಬತಕ್ಕಂಥದ್ದು ತೋರಿಸಿಕೊಳ್ಳೋದಕ್ಕೋಸ್ಕರವಾಗಿ ಅವ್ರೇನ್ ಮಾಡ್ತಿದ್ರು, ಕುದುರೆಗಳ ಮೇಲೆ ಯುದ್ಧ ಮಾಡೋದಕ್ಕೂ ತಮ್ಮ ಒಂದು ಸ್ಥಾನವನ್ನ ತಾವು ಉನ್ನತರು ಎಂಬುದನ್ನ ಪ್ರದರ್ಶಿಸುವುದಕ್ಕೂ ಕುದುರೆಗಳನ್ನ ಉಪಯೋಗಿಸ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಒಂದು ಕುದುರೆ ತಗೋಬೋದಾಗಿತ್ತು. ಯೇಸು ಸ್ವಾಮಿ ಒಂದು ಕುದುರೆ ತಗೊಂಡು ಕುದುರೆ ಮೇಲೆ ಹೋಗಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವಾ ತಾನೇ? ಕುದುರೆ ಮೇಲೆ ಹೋಗಿದ್ರೆ ಚೆನ್ನಾಗಿರ್ತೈತಲ್ಲ. ಯಾಕೆ? ಈತನ ಅರಸನು, ಒಬ್ಬ ರಾಜ ಹೆಂಗ್ ಹೋಗ್ಬೇಕು ಇವಾಗ? ರಾಜನಾಗಿರೋನ್ ಹೆಂಗ್ ಹೋಗ್ಬೇಕು? ಕುದುರೆ ಮೇಲೆ ಹೋಗ್ಬೇಕು. ಕತ್ತೆ ಮೇಲೆ ಹೋದ್ರೆ ಏನ್ ಚಂದ ಕಾಣಿಸುತ್ತೆ? ಚೆನ್ನಾಗ್ ಕಾಣಿಸುತ್ತಾ? ಚೆನ್ನಾಗ್ ಕಾಣಿಸಲ್ಲ. ಕುದುರೆ ಮೇಲೆ ಹೋದ್ರೆ ಏನ್ ಮಾಡುತ್ತೆ? ಚೆನ್ನಾಗ್ ಕಾಣಿಸುತ್ತೆ. ಯೇಸು ಸ್ವಾಮಿಗೆ ಒಂದು ಮಾಲೆ ಹಾಕ್ಬಿಟ್ಟು ಕುದುರೆ ಮೇಲೆ ಒಂದು ಜಮಖಾನ ಎಲ್ಲ ಹಾಕಿ, ಮೈಸೂರು ದಸರಾ ಮಾಡ್ತಾರಲ್ಲ ಅಂಬಾರಿಗೆ, ಹಂಗೆ ಒಂದು ಅಂಬಾರಿ ತರ ಏನಾದ್ರು ಮಾಡಿ ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗಿದ್ರೆ, ಯೇಸು ಸ್ವಾಮಿಗೆ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಯೇಸು ಸ್ವಾಮಿ ಹಂಗೆ ಹೋಗ್ತಾ ಇಲ್ಲ. ಆತನು ಕುದುರೆಯನ್ನ ಸ್ವಾಮಿ ಆಯ್ಕೆ ಮಾಡ್ಕೊಂತ ಇಲ್ಲ, ಕತ್ತೆನೇ ಸ್ವಾಮಿ ಆಯ್ಕೆ ಮಾಡ್ಕೊಂತಾನೆ. ಪ್ರವಾದಿಗಳ ಮೂಲಕವಾಗಿ ಮೊದ್ಲೇ ಕುದುರೆಯಲ್ಲಿ ಬರ್ತಾನೆ ಅಂತೇಳಿ ಬರೆಸ್ಬಿಟ್ಟು ಕುದುರೆಯಲ್ಲೇ ಬರ್ಬೋದಾಗಿತ್ತು. ಯಾಕಂದ್ರೆ ಸ್ಕ್ರಿಪ್ಟ್ ಬರೆಯೋಣ ಅವರಲ್ಲ, ದೇವರೇ ಅಲ್ಲ. ಆಡಿಸುವ ಆತ್ಮೆ ಅಲ್ಲ, ಅದನ್ನೇ ನುಡಿಸ್ಬೋದಾಗಿತ್ತು ಬಾಯಲ್ಲಿ, ಕುದುರೆ ಮೇಲೆ ಬರ್ತಾನೆ ಅಂತ ಹೇಳಿ. ಹಂಗ ಕುದುರೆ ಹತ್ಕೊಂಡು ಹೋಗೋದಾಗಿ ಟಣ್ ಅಂತಂದು. ಆದ್ರೆ ಸ್ವಾಮಿ ಹಂಗ್ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ, ಆತನು ದೀನನಾಗಿ ಬಂದನು ಅಂದ್ರೆ ಸಾಧಾರಣ ಜನರಿಗೆ ಲಭ್ಯವಿರ್ತಕ್ಕಂಥವನಾಗಿ ಬಂದನು. ಯೇಸು ಸ್ವಾಮಿ ಕುದುರೆಗಳ ಮೇಲೆ ಬಂದ್ಬಿಡಿದ್ರೆ ಮತ್ತೆ ಕುದುರೆ ಮೇಲೆ ಇರ್ತಕ್ಕಂಥ ಜನರನ್ನ ಅಷ್ಟೇ ಸಂತಕ್ ಆಗ್ತಾ ಇತ್ತು, ನಿಮ್ಮನ್ನ ಸಂತಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಸ್ವಾಮಿ ಏನ್ ಮಾಡಿದ್ನು? ಕತ್ತೆಯನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಏನ್ ಮಾಡಿದ್ನು? ತಾನು ದೀನನು ಎಂಬುದನ್ನ ಸೂಚಿಸಿದ್ನು. ಯೇಸು ಸ್ವಾಮಿ ಹುಟ್ಟಿದ್ದಲ್ಲಿ ದನದ ಕೊಟ್ಟಿಗೆಯಲ್ಲಿ, ತನ್ನ ಜನನದಲ್ಲಿ ಏನ್ ನೋಡ್ತೇವೆ? ದೀನತೆಯನ್ನು ನೋಡ್ತೇವೆ. ಅಂದ್ರೆ ತನ್ನನ್ನು ತಾನು ಎಷ್ಟು ಕೆಳಗಡೆ ಆಗುತ್ತೋ ಅಷ್ಟು ಕೆಳಗಡೆ ಸಾಧಾರಣ ಜೀವಿತ, ಸರಳವಾದ ಜೀವಿತವನ್ನ ಯೇಸು ಸ್ವಾಮಿ ಜೀವಿಸಿದ್ನು. ಯಾಕಂತಂದ್ರೆ ಎಲ್ಲಾ ಜನರಿಗೂ ಏನ್ ಮಾಡ್ಬೇಕು? ನಾನು ಲಭ್ಯ ಆಗ್ಬೇಕು, ಎಲ್ಲಾ ಜನರಿಗೂ ನಾನು ಸಿಗ್ತಕ್ಕಂಥವನಾಗ್ಬೇಕಂತ ಉದ್ದೇಶದಿಂದ ಏನ್ ಮಾಡ್ತಾ ಇದ್ದ ಸ್ವಾಮಿ? ದೀನನಾದ್ನು. ಅದರಿಂದ ಕತ್ತೆಯನ್ನು ಉಪಯೋಗಿಸಿಕೊಂಡು ಸ್ವಾಮಿ ತನ್ನ ಶೌರ್ಯವನ್ನ ತೋರ್ಸಕ್ ಬರಲಿಲ್ಲ. ಕುದುರೆ ಮೇಲೆ ಹೋಗ್ಬಿಟ್ಟು ತನ್ನ ಶೌರ್ಯ, ತನ್ನ ಬಲ, ತನ್ನ ಪ್ರಭಾವವನ್ನ ಬೀರಕ್ಕೆ ಸ್ವಾಮಿ ಬರಲಿಲ್ಲ. ಬದಲಾಗಿ ಏನಕ್ಕಾಗಿ ಬಂದು? ಆತನ ಯಜ್ಞದ ಕುರಿಯಾಗಿ ಹಂಗೇ ಬಂದು ಕತ್ತೆ ಮೇಲೆ ಹತ್ಕೊಂಡು ಬರ್ತಾ ಇರೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹೀಗೆ ಕತ್ತೆ ಶಾಂತಿಯ ಸಂಕೇತವಾಗಿದೆ, ಕತ್ತೆ ವಿನಯದ ಸಂಕೇತವಾಗಿದೆ. ಹೀಗೆ ಸ್ವಾಮಿ ಏನ್ ಮಾಡಿದ್ನ ಅಂತಂದ್ರೆ, ಸರಳ ಜೀವಿತವನ್ನು ಮಾಡೋದ್ರ ಮೂಲಕವಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ದೇವ್ರ ನಾಮವನ್ನು ಮಹಿಮೆ ಮಾಡಿದ್ರು. ಹಾಗೆ ನಮ್ಮ ಜೀವಿತದಲ್ಲಿ ಆಯ್ಕೆ ಹೆಂಗಿರ್ಬೇಕಪ್ಪ ಅಂದ್ರೆ ಸರಳತೆಯನ್ನ ಆಯ್ಕೆ ಮಾಡ್ಕೋಬೇಕು. ಸ್ವಾಮಿ ಹೆಂಗ್ ಕತ್ತೆಯನ್ನ ಆಯ್ಕೆ ಮಾಡ್ಕೊಂಡಲ್ವಾ? ಏನಕ್ಕೆ ಆಯ್ಕೆ ಮಾಡ್ಕೊಂಡು? ಕುದುರೆ ಮೇಲೆ ಹೋಗೋ ಯೋಗ್ಯತೆ ಇಲ್ಲ ಅಂತ ಹೇಳಲ್ಲ, ಆತನಲ್ಲಿ ಎಲ್ಲಾ ಯೋಗ್ಯತೆ ಇದ್ದಾಗ್ಯೂ ಸ್ವಾಮಿ ಎಂತದನ್ನ ಆಯ್ಕೆ ಮಾಡ್ಕೊಂಡ್ರು? ಕತ್ತೆಯನ್ನ ಆಯ್ಕೆ ಮಾಡ್ಕೊಂಡ್ರೆ. ಕತ್ತೆ ಜನಸಾಮಾನ್ಯರು ಉಪಯೋಗಿಸ್ತಕ್ಕಂಥ ವಾಹನ ಆಗಿತ್ತು ಆ ಸಾಮಾನ್ಯ ದಿನಗಳಲ್ಲಿ. ಅದರಿಂದ ಜನಸಾಮಾನ್ಯರಿಗೆ ನಾನು ಸಿಕ್ಬೇಕು, ಜನಸಾಮಾನ್ಯರಿಗೆ ನಾನು ನೋಡ್ಲಿಕ್ಕೆ, ನಾನು ಮಾತಾಡ್ಲಿಕ್ಕೆ ನಾನು ಆಗ್ಬೇಕು, ಜನಸಾಮಾನ್ಯರು ನನ್ನ ಬಳಿಗೆ ಬರಕ್ ಆಗ್ಬೇಕು ಅಂತ ಹೇಳಿ ಏನ್ ಮಾಡಿದ್ರು? ಸ್ವಾಮಿ ಕತ್ತೆಯನ್ನ ಉಪಯೋಗಿಸ್ಕೊಂಡೋದ್ರ ಕುರಿತಾಗಿ, ಕತ್ತೆ ಮೇಲೆ ಹೋಗಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಕತ್ತೆ ಒಂದು ಆಶೀರ್ವಾದ ಹೊಂದ್ಕೊಂಡ್ಬಿಡ್ತಾವ ಅಲ್ವಾ? ಇಲ್ಲಿವರೆಗೆ ಕತ್ತೆಗೆ ಆಶೀರ್ವಾದ ಇರಲಿಲ್ಲ. ಇವಾಗ ಕತ್ತೆ ಬಗ್ಗೆ ನೋಡಿ ಎಷ್ಟೊಂದು ಆಶೀರ್ವಾದ ಕತ್ತೆಗೆ. ಕತ್ತೆ ಯೇಸು ಸ್ವಾಮಿ ಬಳಿಗೆ ಬರುವಾಗ ಏನ್ ಮಾಡ್ತಾರೆ? ಅದ್ರ ಮೇಲೆ ಬಟ್ಟೆಗಳನ್ನ ಹಾಕ್ತಾರೆ. ಇಲ್ಲಿವರೆಗೆ ಕತ್ತೆ ಮೇಲೆ ಯಾರು ಬಟ್ಟೆ ಹಾಕಿರ್ಲಿಲ್ಲ. ಇಲ್ಲಿವರೆಗೆ ಆ ಕತ್ತೆನ ಯಾರು ಉಪಯೋಗಿಸಿರ್ಲಿಲ್ಲ, ಆ ಕತ್ತೆ ಮೇಲೆ ಬಟ್ಟೆ ಹಾಕಿರ್ಲಿಲ್ಲ. ಇವಾಗ ಏನ್ ಮಾಡ್ತಾ ಇದಾರೆ? ಕತ್ತೆ ಮೇಲೆ ಬಟ್ಟೆ ಹಾಕ್ತಾ ಇದಾರೆ. ಬಟ್ಟೆ ಹಾಕಿದ ಏನ್ ಮಾಡ್ತಾರೆ? ಸ್ವಾಮಿ ಆ ಕತ್ತೆ ಮೇಲೆ ಕುತ್ಕೊಳ್ತಾ ಇದಾರೆ. ಅಷ್ಟಕ್ಕೆ ಮುಗೀತಾ? ಆ ಕತ್ತೆ ಹೋಗುವಂತ ದಾರಿ ಉದ್ದಕ್ಕೂ ಏನ್ ಮಾಡ್ತಾರೆ? ಕತ್ತೆ ಮೇಲೆ ಸ್ವಾಮಿ ಕುಂತಿದ್ದು. ಆದ್ರೆ ಗರಿಗಳನ್ನ ಹಾಕಿದ್ರು, ತಮ್ಮ ಬಟ್ಟೆಗಳನ್ನೆಲ್ಲ ಹಾಕಿದ್ರು ಅಂತ ಹೇಳ್ತಾ ಇದೆ ದಾರಿ ಉದ್ದಕ್ಕೂ. ಆ ಗರಿಗಳ ಮೇಲೆ, ಬಟ್ಟೆ ಮೇಲೆ ಯಾರು ನಡೆದ್ರು? ಕತ್ತೆ. ಮೊದ್ಲೇನಾದ್ರು ಕತ್ತೆ ಬಟ್ಟೆ ಮೇಲೆ ನಡೆದಿದ್ರೆ ಜಾಡಿಸಿ ಒದ್ದು ಬಿಡೋರು, ಒಂದು ಕೋಲ್ ತಗೊಂಡು ಹೊಡೆದು ಓಡಿಸೋರು. ಇವಾಗ ಏನ್ ಮಾಡ್ತಾ ಇದಾರೆ? ಯೇಸು ಸ್ವಾಮಿ ಕತ್ತೆ ಮೇಲೆ ಕುಂತಕ್ಕೆ ಏನ್ ಮಾಡಿದಾರೆ? ಕತ್ತೆ ಅವ್ರ ಜಮಖಾನದ ಮೇಲೆ, ಅವ್ರ ಬಟ್ಟೆ ಮೇಲೆ, ಅವ್ರು ಹಾಕಿರ್ತಕ್ಕಂಥ ಎಲೆಗಳ ಮೇಲೆ ಏನ್ ಮಾಡ್ತೋ? ನಡ್ಕೊಂಡು ಹೋಗೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಬಹಳ ಕತ್ತೆ ಅದೃಷ್ಟ. ನಾನು ವಚನ ಓದುವಾಗ ಅನ್ಕೊಂತ ಇದ್ದೆ, ಸ್ವಾಮಿ ನಾನು ಒಂದು ಕತ್ತೆ ಆಗಿದ್ರೆ ನನ್ ಮೇಲಾದ್ರೂ ಕುಂದ್ ಬಿಡ್ತಾ ಇದ್ದಲ್ಲಪ್ಪ ನೀನ್ ಅಂತ ಹೇಳಿ. ಅಂದ್ರೆ ಅದ್ರ ಒಂದು ಶ್ರೇಷ್ಠತೆ ನೋಡಿ. ಸ್ವಾಮಿ ಅದ್ರ ಮೇಲೆ ಕುಂದು ಪ್ರಯಾಣ ಮಾಡ್ಬೇಕಪ್ಪ ಅಂದ್ರೆ ಅದು ನಿಜವಾಗ್ಲೂ ಸಹ ಒಂದು ಆಶೀರ್ವಾದನೆ ಅಲ್ವಾ?
ಅಂದ್ರೆ ಕತ್ತೆ ಎಷ್ಟು ಆಶೀರ್ವಾದ ಹೊಂದ್ಕೊಳ್ತಪ್ಪ ಇವತ್ತು ಅಂತಂದ್ರೆ ಅದು ಯಾರಿಗೂ ಬೇಡ ಆಗಿರ್ತಕ್ಕಂಥದ್ದು. ಎಲ್ಲರೂ ತಮ್ಮ ಮೂಟೆಗಳನ್ನ ಹೊತ್ಕೊಳಕ್ಕೆ ಇಷ್ಟ ದಿನ ಭಾರ ಹೊರಕೆನೆ ಉಪಯೋಗಿಸ್ತಕ್ಕಂತ ಆ ಒಂದು ಕತ್ತೆನ ಏನ್ ಮಾಡ್ತಾ ಇದಾರೆ ಸ್ವಾಮಿ ಅದನ್ನು ಉಪಯೋಗಿಸ್ಕೊಂಡು ಅವ್ರು ಬರೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಕತ್ತೆ ನಿಜವಾಗಿಯೂ ಸಹ ಬಹಳ ಅದೃಷ್ಟ ಮಾಡಿತ್ತು ಅನ್ಸುತ್ತೆ. ಬಹಳ ಅದರದ್ದು ಅದೃಷ್ಟ ಇದೆ. ಅದೇನಾಗಿದೆ, ಅದಕ್ಕೊಂದು ಆಶೀರ್ವಾದ ಹುಡ್ಕೊಂಡು ಬಂತು. ಎಲ್ಲೋ ಕಟ್ಟಾಕಿರಲ್ ಕೊಟ್ಟ ಕತ್ತೆ ಸ್ವಾಮಿ ತಗೊಂಡ್ ಬಂದ್ರು, ಅದನ್ನ ಉಪಯೋಗಿಸ್ಕೊಂಡ್ರು ಅಲ್ವಾ. ಇವಾಗ ಕತ್ತೆಗೆಲ್ಲ ಮಹಿಮೆ ಆಯ್ತು. ಯಾವಾಗ ಮಹಿಮೆ ಆಯ್ತು ಕತ್ತೆಗೆ? ಯೇಸು ಸ್ವಾಮಿ ಕುಂತ್ಕೊಂಡಾಗೆ. ಯೇಸು ಸ್ವಾಮಿ ಕತ್ತೆ ಮೇಲೆ ಕುಂತ್ಕೊಂಡಾಗ ಇವಾಗ ಏನಾಗ್ತಾ ಇದೆ, ಕರ್ತನಿಗೆ ಕೊಡ್ತಕ್ಕಂಥ ಗೌರವಕ್ಕೆ ಅದು ಸಹ ಪಾತ್ರ ಆಗ್ತಾ ಇದೆ, ಅದು ಸಹ ಬಾಯಿ ಆಗ್ತಾ ಇದೆ. ಹಾಗೆ ನಿನ್ನ ಜೀವಿತಗಳಲ್ಲಿ ಸ್ವಾಮಿ ಬಂದಿಲ್ಲ ಅಂದ್ರೆ ನೀವು ಕತ್ತೆಗಿಂತಲೂ ಕಡೆನೆ. ನಾವು ಸ್ವಾಮಿ ನಮ್ಮ ಹೃದಯದಲ್ಲಿ ಕುಂದಿರ್ಸ್ಕೊಂಡಿಲ್ಲ ಅಂತಂದ್ರೆ, ಯೇಸು ಸ್ವಾಮಿನೇ ನಮ್ಮ ಹೃದಯದಲ್ಲಿ ಕುಂದಿರ್ಸ್ಕೊಂಡಿಲ್ಲ ಅಂತಂದ್ರೆ ಯಾವ ಬೆಲೆನೂ ಇಲ್ಲ ನಮ್ಗೆ. ಸ್ವರ್ಗಕ್ಕೆ ಹೋಗ್ಬೇಕಂತ ಇದೇವೆ ನಾವು. ಆ ಒಂದು ಯೆರೂಸಲೇಮ್, ಪರಲೋಕದ ಯೆರೂಸಲೇಮ್ ದೇವಾಲಯಕ್ಕೆ ಹೋಗ್ಬೇಕಂತ ಹೇಳಿ ನಾವಿದ್ದೇವೆ. ಈಗ ಆ ದೇವಾಲಯ ಪರಲೋಕದ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅದರಲ್ಲಿ ಪ್ರವೇಶ ಮಾಡಕ್ಕೆ ದೇವ್ರು ನಮ್ಮಲ್ಲಿ ಕುಂತ್ಕೋಬೇಕು. ಆ ಕತ್ತೆ ಮೇಲೆ ಯೇಸು ಸ್ವಾಮಿ ಕುಂತ್ಕೊಂಡಾಗನೆ ಏನ್ ಮಾಡಿದ್ರು? ಅದನ್ನೇ ಬಟ್ಟೆ ಮೇಲೆ, ಎಲೆಗಳ ಮೇಲೆ ಕಾಲು ಮಣ್ಣಾಗದ ರೀತಿ ಕರ್ಕೊಂಡು ಹೋದ್ರು ಅಲ್ವಾ. ಹಂಗೆ ನಿನ್ನ ಜೀವಿತಗಳಲ್ಲಿ ಸ್ವಾಮಿ ಕುಂತ್ಕೊಂಡಿಲ್ಲ ಅಂತಂದ್ರೆ, ನನ್ನ ಹೃದಯದಲ್ಲಿ ನಿನ್ನ ಹೃದಯದಲ್ಲಿ ಕುಂತಿಲ್ಲ ಅಂತಂದ್ರೆ ಆ ಪರಲೋಕ ಬಾಗಿಲಿಗೆ ಹೋಗಕ್ಕೂ ಆಗಲ್ಲ. ಅದು ನಮಗೆ ಮುಚ್ಚಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ನೀವು ಯೇಸು ಸ್ವಾಮಿ ಒಂದ್ ವೇಳೆ ನಿಮ್ ಹೃದಯದಲ್ಲಿ ಕರ್ಕೊಂಡು ಯೇಸು ಸ್ವಾಮಿ ನಿಮ್ಮಲ್ಲಿ ಕುಂದಿರ್ಸ್ಕೊಂಡಿದ್ರೆ ಏನ್ ಮಾಡ್ತಾರೆ ದೇವದೂತರು? ಅವತ್ ನಿಮಗೆ ಹಂಗೇ ಮಾಡ್ತಾರೆ. ಏನ್ ಮಾಡ್ತಾರೆ? ಹೂವಿನ ಹಾಸಿಗೆನೆ ನಿಮ್ಮನ್ನ ಏನ್ ಮಾಡ್ತಾನೆ? ಸುಂದರವಾಗಿ ಲಕ್ಷೋಪಲಕ್ಷ ದೂತರು ಏನ್ ಮಾಡ್ತಾರೆ? ನಿಮ್ಮನ್ನೇ ಸ್ವಾಗತ ಮಾಡ್ತಾರೆ. ದೇವ್ರು ಏನ್ ಮಾಡ್ತಾರೆ? ನಿಮ್ ಹೃದಯಗಳಲ್ಲಿ ದೇವ್ರನ್ನ ಕುಂದಿರ್ಸ್ಕೊಂಡಿದ್ರೆ ಓದಿದ್ರೆ ನಾವು ಈ ಲೋಕಯಾತ್ರೆ ಬಿಡುವಾಗ ಏನ್ ಮಾಡ್ತಾರಂತೆ? ದೇವದೂತರು ನಮ್ಮನ್ನ ಗೌರವವಾಗಿ ಏನ್ ಮಾಡ್ತಾರೆ? ಅವ್ರು ನಮ್ಮನ್ನ ದೇವರ ನಿವಾಸಕ್ಕೆ ಶಾಶ್ವತವಾಗಿ ಜೀವಿಸ್ಲಿಕ್ಕೆ ಏನ್ ಮಾಡ್ತಾರೆ? ಕರ್ಕೊಂಡು ಹೋಗ್ತಕ್ಕಂಥವ್ರಾಗಿದ್ದಾರೆ. ಅಲ್ಲಿ ನಮಗೆ ಸನ್ಮಾನಗಳು ಸಿಕ್ಕುತ್ತೆ. ಯಾಕೆ ಸನ್ಮಾನ ಸಿಕ್ಕುತ್ತೆ? ಸ್ವಾಮಿ ನನ್ನೊಳಗಿರೋದ್ರಿಂದ ನನಗ್ ಬೆಲೆ ಸಿಕ್ಕುತ್ತೆ. ನಿಮ್ಮನ್ನ ದೇವರು ಗುರುತಿಸಿ ಏನ್ ಮಾಡ್ತಾರೆ? ಬಾಡಿ ಹೋಗೋದಂತ ಜಯಮಾಲೆಯನ್ನು ಅವ್ರು ಕೊಡ್ತಕ್ಕಂಥವ್ರಾಗಿದ್ದಾರೆ. ನೋಡಿ, ಕತ್ತೆ ಮೇಲೆ ಯೇಸು ಸ್ವಾಮಿ ಕುಂತಾಗ ಹೆಂಗೆ ಅದೃಷ್ಟ ಬಂತು, ಹಾಗೆ ನಾವಿವತ್ತು ಆ ಕತ್ತೆ ತರ ಅದೃಷ್ಟವಂತರಾಗ್ಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾನೆ. ನಿಮ್ ಒಳಗಡೆ ಕುಂತ್ಕೊಳಕ್ಕೆ ನಾನು ಬಯಸ್ತೇನೆ, ನಿಮ್ ಜೊತೆಗೆ ನಡಿಯಕ್ ಬಯಸ್ತೇನೆ, ನಿಮ್ ಜೊತೆಗೆ ಇರಕ್ ಬಯಸ್ತೇನೆ ಅಂತೇಳಿ ಸ್ವಾಮಿ ನಿಮ್ಮನ್ನ ಕೇಳ್ತಾ ಇದ್ದಾನೆ. ನೀವು ನಿಮ್ ಹೃದಯಗಳನ್ನ ತೆಗೆದುಕೊಟ್ರೆ ಏನ್ ಮಾಡ್ತಾನೆ ಸ್ವಾಮಿ? ನಿಮ್ ಹೃದಯದಲ್ಲಿ ಬರ್ಲಿಕ್ಕಿದ್ದಾನೆ. ನಿಮ್ ಹೃದಯದಲ್ಲಿ ಇದ್ದೇನ್ ಮಾಡ್ಲಿಕ್ಕಿದ್ದಾನೆ? ಆತನು ನಿಮ್ಮೊಂದಿಗೆ ನಡೀಲಿಕ್ಕಿದ್ದಾನೆ, ನಿಮ್ಮೊಂದಿಗೆ ಜೀವಿಸ್ಲಿಕ್ಕಿದ್ದಾನೆ. ಅವಾಗ ಏನಾಗ್ತೀರಂತಂದ್ರೆ ನೀವು ಸಹ ಆ ಕತ್ತೆ ರೀತಿಯಲ್ಲಿ ಆಶೀರ್ವದಿಸಲ್ಪಡಕ್ಕೆ ಸಾಧ್ಯ, ಹಾಗೆ ಗೌರವವನ್ನು ಹೊಂದ್ಕೊಳಕ್ಕೆ ಸಾಧ್ಯ. ಇಲ್ಲಿವರೆಗೆ ಪ್ರವೇಶಿಸದೇ ಇರತಕ್ಕಂಥ ಸ್ಥಳಕ್ಕೆ ಹೋಯ್ತು ಕತ್ತೆ, ಯೆರೂಸಲೇಮಿಗೆ. ಹಾಗೆ ಇವತ್ತು ನಾನು ನೀವು ಇಲ್ಲಿವರೆಗೆ ಪ್ರವೇಶಿಸ್ತಾ ಇರತಕ್ಕಂಥ ಆ ನಿತ್ಯವಾದ ನಿವಾಸಕ್ಕೆ ನಾವು ಸೇರ್ಬೇಕಾದ್ರೆ ಏನ್ ಮಾಡ್ಬೇಕಾಗಿದೆ? ಆ ಸುಂದರವಾದ ಪಟ್ಟಣ, ಪರಲೋಕ ರಾಜ್ಯ ಎಂಬ ಪಟ್ಟಣಕ್ಕೆ ನಾವು ಸೇರ್ಬೇಕಂದ್ರೆ ಏನ್ ಮಾಡ್ಬೇಕು? ಸ್ವಾಮಿ ನಮ್ಮ ಮೇಲೆ ಕುಂದಿಸ್ಕೋಬೇಕು. ನಮ್ಮ ಮೇಲಂದ್ರೆ ನಮ್ಮ ಹೃದಯದೊಳಗೆ ಕರ್ಕೋಬೇಕು. ನೀವೇ ದೇವರ ಆಲಯವಾಗಿದ್ದೀರಿ ಅಂತ ಹೇಳಿ ದೇವ್ರ ವಾಕ್ಯ ಹೇಳುವಂತೆ ನಾವು ಆತನ ನಮ್ಮ ಹೃದಯಗಳನ್ನ ತೆರೆದು ಕೊಡ್ಬೇಕು. ಅವಾಗ ಏನಾಗ್ತದೆ? ದೇವ್ರು ನಮ್ಮಲ್ಲಿ ಬರ್ತಾನೆ. ಆಗೇನಾಗ್ತದೆ ಅಂತಂದ್ರೆ ನಮ್ಗೆ ಒಂದು ಘನ ಮಾನ ಮಹಿಮೆ ಎಲ್ಲವೂ ಸಿಗ್ತಕ್ಕಂಥದ್ದಾಗಿದೆ ಪ್ರೇಯರ್. ಅದರಿಂದ ಇವತ್ತು ಸ್ವಾಮಿ ಆಯ್ಕೆ ಎಂತದಾಗಿದೆ ಅಂದ್ರೆ ಕತ್ತೆಯನ್ನೇ. ಹಾಗೆ ಇವತ್ತು ನಮ್ಮನ್ನು ಸಹ ಅಂತರ ಜನರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಇದು ಸಭೆಗೆ ಬರೋ ಎಲ್ಲರೂ ಕತ್ತೆಗಳ ತರ ಇರ್ತಕ್ಕಂಥ ಜನರೇ. ನಾವೇನ್ ಕುದುರೆಗಳ ತರ ಇರ್ತಕ್ಕಂಥ ಶ್ರೇಷ್ಠ ಜನರಲ್ಲ, ನಾವು ಬಲಾಢ್ಯರಲ್ಲ, ಬಲಹೀನರೇ ನಾವೆಲ್ಲರೂ ಸಹ. ಇವತ್ತು ಯೇಸು ಸ್ವಾಮಿ ಬಳಿಗೆ ಯಾರೆಲ್ಲ ಬಂದಿದಾರೋ ಅವರು ಬಲಹೀನರೇ. ದೇವರಿಗೆ ಬಲವಂತರು ಬೇಕಾಗಿಲ್ಲ, ನೀತಿವಂತರು, ಬಲವಂತರು, ಒಳ್ಳೆಯವರು ಯಾರು ಬೇಕಾಗಿಲ್ಲ. ದೇವ್ರಿಗೆ ಬೇಕಾಗಿರೋರು ಪಾಪಿಗಳು, ಮನ ಪರಿವರ್ತನೆ ಹೊಂದ್ಲಿಕ್ಕೆ ಬಯಸ್ತಕ್ಕಂಥವ್ರು, ಕೆಳ ವರ್ಗದವರೇ ದೇವರಿಗೆ ಬೇಕಾಗಿದ್ದಾರೆ. ಉನ್ನತರು ಸ್ವಾಮಿಗೆ ಬೇಕಾಗಿಲ್ಲ, ಗಣ್ಯರು ಸ್ವಾಮಿಗೆ ಬೇಕಾಗಿಲ್ಲ, ಗಣನೆಗೆ ಬಾರದವರು ಬೇಕಾಗಿದೆ. ಇವತ್ತು ಯೇಸು ಸ್ವಾಮಿನ ಹಿಂಬಾಲಿಸ್ತಕ್ಕಂಥ ಒಂದು ಸರ್ವೆ ಮಾಡುವಾಗ ಎಲ್ಲರೂ ಏನಾಗಿದ್ದಾರೆ ಅಂದ್ರೆ ಸಮಾಜದಿಂದ ಕೈ ಬಿಡಲ್ಪಟ್ಟಂಥವ್ರು, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂಥವ್ರು, ಒಂದು ರೀತಿ ಕತ್ತೆಯ ಹಾಗೆ ನೋಡ್ತಕ್ಕಂಥ ಜನರು. ಅಂತ ಜನರು ಏನಾಗಿದ್ದಾರಪ್ಪ ಅಂತಂದ್ರೆ ಕತ್ತೆಯ ಸ್ಥಾನದಲ್ಲಿ ಯಾರನ್ನೆಲ್ಲ ಇಟ್ಟಿದ್ರೋ ಈ ಸಮುದಾಯ, ಅಂಥವ್ರು ಯೇಸು ಸ್ವಾಮಿ ಬಳಿಗೆ ಬಂದಿದ್ದಾರೆ. ಹಾಗೆ ಸ್ವಾಮಿ ಇವತ್ತು ಆ ಕತ್ತೆಯನ್ನು ಕರೆದಾಗ ನಮ್ಮನ್ನು ಕರೆದಿದ್ದಾನೆ. ಒಬ್ಬೊಬ್ಬ ಸೇವಕರನ್ನು ಕಳಿಸಿ ಅಲ್ಲಿರೋ ಕತ್ತೆ ಬಿಚ್ಕೊಂಡು ಬಂದಂಗೆ ಹೇಳ್ದಂಗೆ ನನ್ನನ್ನು ಬಿಚ್ಕೊಂಬರಕ್ಕೆ ಒಬ್ಬ ಸೇವಕರನ್ನು ಕಳಿಸಿದ್ದಾನೆ, ನಿಮ್ಮನ್ನು ಬಿಚ್ಕೊಂಬರಕ್ಕೆ ಒಬ್ಬೊಬ್ಬನ ಸೇವಕರನ್ನು ಕಳಿಸಿದ್ದಾನೆ. ಏನಕ್ಕಾಗಿ?
ನೀವಿವತ್ತು ಬರ್ಬೇಕು, ಆತನ ಜೊತೆಗೆ ಪ್ರಯಾಣಿಸ್ಬೇಕು, ನೀವು ದೇವ್ರಿಗೆ ಮಹಿಮೆ ಉಂಟು ಮಾಡ್ಬೇಕಂತ ಹೇಳಿ. ಅದರಿಂದ ಪ್ರಿಯರೇ, ನಾವೇನ್ ಮಾಡ್ಬೇಕಾಗಿದೆ ಇವತ್ತು? ಸ್ವಾಮಿನೇ ಸ್ವರ ಕಿವಿಗೊಟ್ಟು ಬಂದಿದ್ದೇವೆ. ಇವತ್ತು ನಾವೇನ್ ಮಾಡ್ಬೇಕು? ಸ್ವಾಮಿ ನಾವು ಕುಂತ್ಕೊಳ್ಳಕ್ ಯೋಗ್ಯವಾಗಿ ನಡ್ಕೋಬೇಕು. ಆ ಮೂಲಕವಾಗಿ ನಾವು ದೇವ್ರಿಗೆ ಮಹಿಮೆ ಮಾಡಬೇಕು. ಇನ್ನು 4ನೇ ವಿಷಯದ ಬಗ್ಗೆ ಅಲ್ಲಿ ನಾವು ಏನ್ ನೋಡ್ತೇವಪ್ಪ ಅಂತಂದ್ರೆ, ಅಲ್ಲಿ ಜಯಘೋಷ ಮಾಡೋದ್ರ ಬಗ್ಗೆ ನೋಡ್ತಾ ಇದೆ. ವಚನ 9ರಿಂದ ಮುಂದುವರ್ಸಿ ಏನ್ ಹೇಳ್ತಾ ಇದೆ ಅಲ್ಲಿ? ದಾವೀದ ಕುಮಾರನಿಗೆ ಜಯವಾಗಲಿ ಅಂತ ಹೇಳಿ ಏನ್ ಮಾಡ್ತಾ ಇದಾರೆ ಅಲ್ಲಿ? ಆತನ ಹಿಂದೆ ಬರ್ತಾ ಇದ್ದಂತ ದೊಡ್ಡ ಗುಂಪಿನ ಜನರು ಏನ್ ಮಾಡ್ತಾ ಇದಾರೆ? ಆತನಿಗೆ ಹಾಡಿ ಹೊಗಳ್ತಾ ಇದ್ದಾರೆ. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ಜಯ ಎಂದು ಆರ್ಭಟಿಸಿದರು. ಈಗ ಏನ್ ಮಾಡ್ತಾ ಇದಾರೆ? ದೇವರು ಜಯಘೋಷ ಮಾಡ್ತಾ ಇದಾರೆ. ದಾವೀದ ಕುಮಾರನಿಗೆ ಜಯ, ಆತನಿಗೆ ಕೊಂಡಾಟ, ಸ್ತೋತ್ರ ಅಂತ ಹೇಳಿ ದೇವ್ರಿಗೆ ಮಹಿಮೆ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಇವತ್ತು ದೇವ್ರು ನಮ್ಮನ್ನು ಕರೆದಿರ್ತಕ್ಕಂಥದ್ದು, ನಾವು ಆತನ ಹಿಂಬಾಲಿಸ್ತಾ ಇರ್ತಕ್ಕಂಥದ್ದು ಏನಕ್ಕಾಗಿ ಅಂತಂದ್ರೆ ಆತನಿಗೆ ಮಹಿಮೆ ಮಾಡ್ಲಿಕ್ಕೆ, ದೇವ್ರಿಗೆ ಮಹಿಮೆ ಮಾಡ್ಲಿಕ್ಕೆ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಇವತ್ತು ನಮ್ಮನ್ನೇ ಕರೆದಿರ್ತಕ್ಕಂಥವನಾಗಿದ್ದಾನೆ. ಹೀಗೆ ದೇವ್ರು ಏನ್ ಮಾಡಿದ್ನಂದ್ರೆ ಅಲ್ಲಿ ಬಂದಂತ ಜನರಿಗೆ ಪ್ರೇರಣೆಯನ್ನು ಮಾಡಿದ್ರು. ಏನಂತ ಪ್ರೇರಣೆ ಮಾಡಿದ್ರು? ನಾನು ಸ್ತೋತ್ರ ಮಾಡ್ರಿ ಅಂತ ಬಾಯಲ್ಲಿ ಹೇಳಲಿಲ್ಲ, ಅವ್ರ ಹೃದಯದಲ್ಲಿ ಹುಟ್ಟಿಸಿದ್ರು ಪ್ರೇರಣೆನ. ಆ ಜನರು ಏನ್ ಮಾಡಿದ್ರು? ಸ್ವಾಮಿಗೆ, ದಾವೀದ ಕುಮಾರನಿಗೆ ಜಯ ಅಂತ ಹೇಳಿದ್ರು. ಇವಾಗ ಯಾವ್ದಾದ್ರು ಒಂದು ಕೂಟಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ತಾರೆ? ಅಲ್ಲಿ ಏನ್ ಕೂಗ್ಬೇಕು, ಏನ್ ಮಾಡ್ಬೇಕಂತೇಳಿ ಮೊದ್ಲೇ ಏನ್ ಮಾಡಿರ್ತಾರೆ? ಟ್ರೈನಿಂಗ್ ಕೊಟ್ಟಿರ್ತಾರೆ. ಒಂದು ಸ್ಟ್ರೈಕ್ ಅಥವಾ ಇನ್ನೊಂದು ಏನೋ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ? ಮೊದ್ಲೇನೆ, ನೋಡಪ್ಪ ನಿನ್ ಮೈಕಲ್ಲಿ ಈ ತರ ಎಲ್ಲ ಕೂಗ್ಬೇಕು, ನಾವೆಲ್ಲ ಜೈ ಅಂತ ಹೇಳ್ತೇವೆ, ಇಂಥವ್ರಿಗೆ ಜೈ ಅಂತ ಏನ್ ಮಾಡ್ಬೇಕು? ನೀವೆಲ್ಲ ಜೈ ಅನ್ಬೇಕು ಅಂತ ಹೇಳಿ ಎಲ್ಲ ಟ್ರೈನಿಂಗ್ ಆಗಿ ಹೋಗೋದು. ಹೌದಲ್ವಾ? ಯಾವ್ದಾರ ಒಂದು ಸೆಕ್ಯುಲರ್ ಆಗಿರ್ತಕ್ಕಂಥ ಒಂದು ಯಾರನ್ನ ಸ್ವಾಗತ ಮಾಡಕೋ, ಸ್ಟ್ರೈಕ್ ಮಾಡಕೋ ಯಾವಾಗಾದ್ರೂ ಹೋದ್ರೆ ಏನ್ ಮಾಡ್ತಾರೆ? ಮೊದಲೇ ಎಲ್ಲವೂ ಹೇಳ್ಕೊಟ್ಟಿರ್ತಾರೆ, ಹಿಂಗೆ ಕೂಗ್ಬೇಕಪ್ಪ, ಹಿಂಗೆ ಮಾಡ್ಬೇಕು ಅಂತ ಹೇಳಿ ಅಲ್ವಾ? ಆದ್ರಲ್ಲಿ ಯೇಸುವಿನ ಹಿಂದೆ ಮುಂದೆ ಹೋಗ್ತಾ ಇದ್ದಂತ ಜನರಿಗೆ ಸೇಕಮ್ಮ ಯಾವ ಟ್ರೈನಿಂಗು ಕೊಟ್ಟಿರ್ಲಿಲ್ಲ. ದಾವೀದ ಕುಮಾರನ್ ಜಯ ಅಂತ ಹೇಳ್ರಿ ಅಂತ ಹೇಳಿ ಯಾರಿಗೂ ಸ್ಕ್ರಿಪ್ಟ್ ಬರೆದು ಕೊಟ್ಟಿರ್ಲಿಲ್ಲ, ಹಿಂಗೆ ಕೂಗ್ರಿ ಅಂತ ಹೇಳಿ. ಆದ್ರೆ ಏನಾಗ್ತಾ ಇದೆ? ಅವರು ದೇವರ ಆತ್ಮ ಪ್ರೇರಣೆ ಉಳ್ಳವರ ಏನ್ ಮಾಡ್ತಿದಾರೆ? ದಾವೀದ ಕುಮಾರನಿಗೆ ಜಯವಾಗಲಿ, ಕರ್ತನ ಹೆಸರಿನಲ್ಲಿ ಬರೋರಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ದೇವರಿಗೆ ಜಯ ಅಂತ ಹೇಳಿ ಏನ್ ಮಾಡ್ತಾರೆ? ದೇವರಿಗೆ ಆರಾಧನೆ ಮಾಡೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ದೇವರ ಒಂದು ಆತ್ಮ ಅವರೆಲ್ಲರಲ್ಲಿ ಏನಾಗ್ತಾ ಇದೆ? ಪ್ರೇರಣೆ ಉಂಟು ಮಾಡ್ತಾ ಇದೆ. ದೇವರಿಗೆ ಕೊಂಡಾಡೋದ್ರ ಬಗ್ಗೆ ನಾವು ನೋಡ್ತೇವೆ. ಆ ಪಟ್ಟಣದಲ್ಲಿ ಹೋಗುವಾಗ ಏನಾಗ್ತದೆ? ದೊಡ್ಡ ಗಲಾಟೆ ಆಗ್ತದೆ, ದೊಡ್ಡ ಗದ್ದಲ ಆಗ್ತದೆ. ಎಲ್ಲರೂ ಸೇರಿ ಏನ್ ಮಾಡ್ತಾರೆ? ದೇವರಿಗೆ ಜಯಘೋಷವನ್ನು ಮಾಡ್ತಾ ಇದಾರೆ, ದೇವ್ರನ್ನ ಆರಾಧಿಸ್ತಾ ಇದ್ದಾರೆ. ಯಾಕೆ? ಆತನು ಒಬ್ಬ ಅರಸನ ರೀತಿಯಲ್ಲಿ ಆ ಒಂದು ಪಟ್ಟಣಕ್ಕೆ ಹೋದ್ನು. ಅದರಿಂದ ಏನ್ ಮಾಡ್ತಿದಾರೆ? ಅಲ್ಲಿ ದೊಡ್ಡ ಆರಾಧನೆ, ಜಯಘೋಷವನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ನಾವ್ ಏನ್ ಮಾಡ್ತೇವೆ? ಸಭೆಗೆ ಬಂದ್ರು ಏನ್ ಮಾಡಲ್ಲ, ನಮಗೆ ಜಯಘೋಷ ಇಲ್ಲ. ನಮಗೆ ನಾವಿನ್ನೂ ಸಪ್ಪೇನೇ ಇರ್ತೇವೆ. ಗಂಡು ಸತ್ತರ್ದಾರ, ಹೆಂಡತಿ ಸತ್ತರ್ದಾರ, ಹಂಗೇ ಕುಂತ್ಕೊಂಡಿರ್ತೇವೆ. ಬಾಯಿಗಳನ್ನೇ ತೆಗಿಯಲ್ಲ. ಬಾಯಿ ತೆಗೆದ್ಬಿಟ್ರೆ ಏನಾದ್ರು ಓಡ್ಬಿಡುತ್ತೆ ಅನ್ನಂಗೆ ಆಡ್ತೇವೆ. ಹಂಗಲ್ಲ, ನಾವು ಜಯಘೋಷ ಮಾಡ್ಬೇಕು. ದೇವ್ರ ಸನ್ನಿಧಿಯಲ್ಲಿ ಬಂದಾಗ ಏನ್ ಮಾಡ್ಬೇಕು? ಜಯಘೋಷ ಮಾಡ್ಬೇಕು. ನಾನು ಆಗ್ಲೇ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದೆ, ದೇವ್ರು ನಮ್ಮ ಮೊದ್ಲು ಹೋಗ್ತಾ ಇದ್ದಾನೆ, ದೇವ್ರು ನಮ್ಮ ಮದ್ದಲ್ಲಿದ್ದಾನೆ, ಬಾಯಿ ತೆರೀರಿ, ದೇವ್ರ ಉತ್ತರ ಮಾಡ್ರಿ. ಆ ಗರಿಗಳನ್ನ ತಂದಿದಾರೆ ಸಿಸ್ಟರ್, ಅವ್ನ ಹಾಡಿ ಆ ಸಮಯದಲ್ಲಿ ಏನ್ ಮಾಡಿದ್ರು? ಗರಿಗಳನ್ನ ಹಿಡ್ಕೊಂಡವ್ರು ದೇವ್ರಿಗೆ ಸ್ತೋತ್ರ ಮಾಡಿದ್ರು, ದೇವ್ರ ಆರಾಧನೆ ಮಾಡಿದ್ರು. ದೇವ್ರು ನಮ್ಮ ಮದ್ದಲ್ಲಿದ್ದಾನೆ, ದೇವ್ರಿಗೆ ಮಾಡ್ರಿ ಅಂದ್ರೆ ಎಷ್ಟು ಜನರು ನಿಮ್ ಹೃದಯ ತೆರೆದು ಮಾಡಿದ್ರೋ ಗೊತ್ತಿಲ್ಲ. ದೇವ್ರು ಎಲ್ಲದನ್ನು ನೋಡ್ಕೊಂಡು ಹೋದ್ನು. ದೇವ್ರು ನಮ್ಮ ಮಧ್ಯದಲ್ಲಿ ಎಲ್ಲದನ್ನು ನೋಡ್ಕೊಂಡು ಯಾರ್ಯಾರು ಹೆಂಗೆ ಕೆರೆದಿದ್ದೀರ ನಿಮ್ ಬಾಯಿಗಳನ್ನ ಅಂತ ಹೇಳಿ. ಹಂಗೆ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ದೇವರ ಸಭೆಗೆ ಬರುವಾಗ, ಆತನ ಹತ್ರ ಬರುವಾಗ ಏನ್ ಮಾಡ್ಬೇಕು? ಯಾವಾಗ್ಲೂ ಜಯಘೋಷ ಮಾಡ್ಬೇಕು. ದೇವ್ರು ಎಂತವನು ಅಂತ ಹೇಳಿ ತಿಳ್ಕೊಂಡಿದ್ದೇವೆ. ಅದ್ ತಿಳ್ಕೊಂಡ್ರೆ ಅದ್ನೇನದೆ? ಕೂಗ್ಬೇಕು, ಹೇಳ್ಬೇಕು, ದೇವ್ರಿಗೆ ಬಾಯಿ ಬಿಟ್ಟು ಹೇಳ್ಬೇಕು. ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ಏನಾಗತ್ತಂತ ನಮಗೆ ರಕ್ಷಣೆ ಆಗ್ತದಂತೆ. ದೇವ್ರು ಎಂತವನಂತ ಹೇಳಿ ಈ ಬಾಯಿಂದ ನಾವು ಅರಿಕೆ ಮಾಡಿಲ್ಲ ಅಂತಂದ್ರೆ, ದೇವ್ರು ಬರೀ ಈ ಬಾಯಿನ ಬರೀ ತಿನ್ನಕ ಕೊಟ್ಟಿದ್ದಾನೆ, ನಮ್ಗೆ ತಿನ್ನಕ್ಕೆ ಉಗಿಯಕ ಕೊಟ್ಟಿದ್ದಾನ? ಇಲ್ಲ, ಆತನ ಮಹಿಮೆಗಾಗಿ ಕೊಟ್ಟಿದ್ದಾನೆ. ಯಾವ ಕೆಲ್ಸಕ್ಕೆ ಬಾರದಾರ ಕತ್ತೆ ಆಯ್ಕೆ ಮಾಡ್ಕೊಂಡು ಅದ್ರ ಮೇಲೆ ಹತ್ತಿದಂಗೆ ದೇವ್ರು ಇವತ್ತು ಯಾವ ಕೆಲ್ಸಕ್ಕೆ ಬರದಾರಾಗಿರ್ತಕ್ಕಂಥ ನಮ್ಮನ್ನು ನಿಮ್ಮನ್ನು ಕರೆದಿದ್ದಾನೆ, ಆಯ್ಕೆ ಮಾಡ್ಕೊಂಡಿದ್ದಾನೆ. ಆತನು ನಮ್ಮಲ್ಲಿ ಒಳಗ್ ಬರಕ್ಕೆ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂದಾಗ ಏನ್ ಮಾಡ್ಬೇಕು? ನಾವು ಆತನಿಗೆ ಮಹಿಮೆ ತರ ರೀತಿಯಲ್ಲಿ ಜೀವಿಸ್ಬೇಕು, ಜಯಘೋಷ ಮಾಡ್ಬೇಕು. ಅದಕ್ಕಾಗಿಯೇ ನಾವೇನಾಗಿದೇವಪ್ಪ ಅಂತಂದ್ರೆ ಕರೆಯಲ್ಪಟ್ಟಿದ್ದೇವೆ. ಅದರಿಂದ ದೇವ ಜನರಾಗಿರ್ತಕ್ಕಂಥ ನಾವೇನ್ ಮಾಡ್ಬೇಕಾಗಿದೆ? ಸಭೆಗೆ ಬರುವಾಗ ಎಲ್ಲರೂ ಒಟ್ಟಾಗಿ ಸೇರಿ ಏನ್ ಮಾಡ್ಬೇಕಾಗಿದೆ? ದೇವರಿಗೆ
ಜಯಘೋಷ ಮಾಡಬೇಕಾಗಿದೆ. ಹೀಗೆ ಮುಂದೆ ಈ ತರ ಜಯಘೋಷ ಹೊಂದಿಕೊಂಡು ಯೆರೂಸಲೇಮಿನೊಳಗೆ ಸ್ವಾಮಿ ಹೋಗ್ತಾ ಇದ್ದಾರೆ. ಹೋದಾದ ಮೇಲೆ ಏನಾಗ್ತದೆ, ಅಲ್ಲಿ ಅನೇಕ ಉಪದೇಶಗಳು ಮಾಡ್ತಾ ಇದ್ದಾರೆ. ಆ ಉಪದೇಶದ ನಿಮಿತ್ತ ಸ್ವಾಮಿನ ಹಿಡಿದು ಒಂದು ಕಡಿಮೆ 48 ಹೊಡೆದು ಸಿಲುಬೆಗೆ ಏರಿಸ್ತಾರೆ. ಅದನ್ನ ನಾವು ಶುಕ್ರವಾರ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಡೋಣ. ದೇವ್ರು ಇವತ್ತು ಆ ಕತ್ತೆಯ ಪರಿಸ್ಥಿತಿಯಲ್ಲಿ ಇದ್ದಂತ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ದೇವ್ರಿಗೆ ಸ್ತೋತ್ರ ಮಾಡೋಣ. ಸ್ವಾಮಿ, ಆ ಕತ್ತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ ಅವತ್ತು, ಇವತ್ತು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ರಿ ನೀವು ವಾಸ ಮಾಡಕ್ಕೆ, ನಮ್ಮ ಜೊತೆ ಇರಕ್ಕೋಸ್ಕರ. ಅದಕ್ಕಾಗಿ ಸ್ತೋತ್ರ. ನಿನ್ನ ಆಯ್ಕೆಗಾಗಿ ಸ್ತೋತ್ರ. ಎಷ್ಟೋ ಜನರು ಇದ್ದಾರೆ, ಶ್ರೇಷ್ಠವಾದ ಜನರು, ಆದ್ರೆ ನಮ್ಮನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರಲ್ಲಿ ನಾವು ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ಸೇವಿಸುವಂತ ಅರಸನು ಯಾರು ಎಂಬುದರ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ಧ್ಯಾನಿಸುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ಸೇವಿಸುವಂತ ಅರಸನು, ಪೂಜಿಸುವಂತ ಅರಸನು ಸ್ವಾಮಿ, ನೀನ್ ಎಲ್ಲವನ್ನ ತಿಳಿದವನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಮಾತ್ರವಲ್ಲ, ಎರಡನೇದಾಗಿ ನೀವು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ನೀವು ಸ್ವಾಮಿ ನಿನ್ನ ಚಿತ್ತದ ಮೇರೆಗೆ ಆಯ್ಕೆ ಮಾಡಿಕೊಳ್ಳುವಂತ ದೇವರಾಗಿದ್ದೀಯಾ. ದೀನರಾದ ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ದೀನತೆಯನ್ನು ಸೂಚಿಸುವಂತ ಕತ್ತೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಅದರ ಮೇಲೆ ಹತ್ತಿ ನೀವು ಯೆರೂಸಲೇಮನ್ನು ಪ್ರವೇಶಿಸುವುದ್ರ ಕುರಿತಾಗಿ ನೋಡ್ತೇವಪ್ಪ. ಹಾಗೆ ಇವತ್ತು ನಮ್ಮನ್ನು ನೀವು ದೀನರಾದ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಮ್ಮ ಮಹಿಮೆಗಾಗಿ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡುತ್ತೇವಪ್ಪ. ಹೀಗೆ ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ಸೇರತಕ್ಕಂಥವ್ರು ಜಯಘೋಷ ಮಾಡುವಂತೆ ಪ್ರೇರಣೆ ಮಾಡುವಂತ ಅರಸ ನೀನು ಆಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಇವತ್ತು ಸ್ವಾಮಿ, ನೀವು ಸುರಿಸಲ್ಪಟ್ಟಂತೆ ನಿನ್ನ ಆತ್ಮನಿಗಾಗಿ ಸ್ತೋತ್ರ. ನಿನ್ನ ಆತ್ಮನ ಸಹಾಯದಿಂದ ನಾವೆಲ್ಲರೂ ಹಾಡಿ ಹರಿಸುವಂತೆ ಕೊಂಡಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನೀವು ಯಾವಾಗಲೂ ನಮ್ಮನ್ನು ನೋಡುತ್ತೀಯಾ ಎಂಬ ಭಾವನೆಯಿಂದ, ಯಾವಾಗಲೂ ಭಯ ಭಕ್ತಿ ನಂಬಿಕೆಯಲ್ಲಿ ನಾವು ಜೀವಿಸಕ್ಕೆ ಸಹಾಯ ಮಾಡು. ನಮ್ಮನ್ನು ಆಶೀರ್ವಾದ ಮಾಡು. ನಮಗೋಸ್ಕರವಾಗಿ ಪ್ರಾಣ ಕೊಡೋದಕ್ಕಾಗಿಯೇ ನೀವು ಬಂದ್ರಿ ಸ್ವಾಮಿ. ಯೆರೂಸಲೇಮನ್ನು ಪ್ರವೇಶಿಸಿದ್ದು ನಮಗೋಸ್ಕರ ಪ್ರಾಣ ಕೊಡೋದಕ್ಕಾಗಿ ಎಂದು ಪ್ರವೇಶ ಮಾಡಿ ಅಪ್ಪ, ನಮಗೋಸ್ಕರವಾಗಿ ಸಿಲುಬೆಗೇರಿದ್ರಿ ಸ್ವಾಮಿ. ನಿಮಗೆ ಸ್ತೋತ್ರ. ಹೀಗೆ ನಮಗೋಸ್ಕರ ನೀವು ದರೆಗಿಳಿ ಬಂದಿದ್ದಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಇವತ್ತು ನಿಮ್ಮನ್ನ ನಮ್ಮ ಹೃದಯಗಳಲ್ಲಿ ಕರ್ತನೆ ಅಪ್ಪ ಸ್ವೀಕರಿಸಿರುವ ನಾವು ಸ್ವಾಮಿ, ನಿನ್ನ ಹಾಗೆ ಈ ಲೋಕದಲ್ಲಿ ಪವಿತ್ರರಾಗಿಯೂ ಅಪ್ಪ ಉತ್ತಮ ಯೋಚನೆ ಮಾಡುವಂತವರಾಗಿಯೂ ನಡೆದುಕೊಳ್ಳುವಂತೆ, ನಿನ್ನ ನಾಮವನ್ನು ಮಹಿಮೆ ಮಾಡತಕ್ಕಂಥವರ ನಡೆದುಕೊಳ್ಳುವಂತೆ ನಮ್ಮೆಲ್ಲರಿನ ಆತ್ಮನ ಸಹಾಯವನ್ನು ಗ್ರಹಿಸು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಸೇರಿ ಬಂದರೆ ಎಲ್ಲರನ್ನ ಆಶೀರ್ವಾದ ಮಾಡಿ, ಇವರೆಲ್ಲ ಕೊರತೆಗಳನ್ನು ನೀಗಿಸು. ಇವರೆಲ್ಲರಿಗೂ ಬೇಕಾಗಿರುವಂತ ಎಲ್ಲವನ್ನು ಒದಗಿಸುವುದರ ಮೂಲಕ ನೀನು ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ನಿಸ್ಸಿಯಾಗಿದ್ದು ಇವ್ರನ್ನ ನಡೆಸು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಆಮೆನ್. ಈ ರೀತಿಯಾಗಿರುವಂಥ ಸಂದೇಶವನ್ನ ಆಲಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೆನ್.